Get ready. 5 seconds. ಮೊದಲನೇ ಪ್ರತಿವಾದಿಯ ಅಜ್ಜನ ಹೆಸರು ಗೌಡಪ್ಪಯ್ಯ. ನನ್ನ ಅಜ್ಜನ ಹೆಸರು ಸಣ್ಣನಾಗಪ್ಪಯ್ಯ. ಸಣ್ಣನಾಗಪ್ಪಯ್ಯನ ತಂದೆ ಬಸ್ಸಪ್ಪಯ್ಯ. ಗೌಡಪ್ಪಯ್ಯ ಮತ್ತು ಬಸ್ಸಪ್ಪಯ್ಯ ಇಬ್ಬರೂ ಅಣ್ಣತಮ್ಮಂದಿರು. ಇವರಿಬ್ಬರೂ ತೀರಿಕೊಂಡು ಎಷ್ಟು ವರ್ಷಗಳಾಯಿತೆಂದು ನನಗೆ ಗೊತ್ತಿರುವುದಿಲ್ಲ. ನಾನು ಅವರಿಬ್ಬರನ್ನೂ ನೋಡಿರುವುದಿಲ್ಲ. ನಮ್ಮ ಮನೆತನಕ್ಕೆ 2 ಕವಲುಗಳು. ಅವರೆಂದರೆ ಗೌಡಪ್ಪಯ್ಯ ಮತ್ತು ಇನ್ನೊಬ್ಬರು ಬಸ್ಸಪ್ಪಯ್ಯ. ಬಸ್ಸಪ್ಪಯ್ಯನಿಗೆ ನನ್ನ ಅಜ್ಜ ಸಣ್ಣನಾಗಪ್ಪಯ್ಯ ಮತ್ತು ಅವರ ತಮ್ಮ ಮುದಿನಾಗಪ್ಪಯ್ಯ ಎಂಬ ಇಬ್ಬರು ಇರುತ್ತಾರೆ. ಮುದಿನಾಗಪ್ಪಯ್ಯನ ವಾರಸುದಾರರು ಇರುತ್ತಾರೆ. ನನ್ನ ತಂದೆಯ ಹೆಸರು ಬಸ್ಸಪ್ಪಯ್ಯ. ಬಸ್ಸಪ್ಪಯ್ಯನಿಗೆ ನಾವು ಒಟ್ಟು 5 ಜನ ಮಕ್ಕಳು. ಅವರೆಂದರೆ ನಾಗಪ್ಪಯ್ಯ, ಸಣ್ಣ ಪರಪ್ಪಯ್ಯ, ನಾಗಮ್ಮ, ಸಿದ್ದಮ್ಮ ಮತ್ತು ನಾನು. ನಾಗಪ್ಪಯ್ಯ ತೀರಿಕೊಂಡಿರುತ್ತಾನೆ. ಅವನ ಹೆಂಡತಿ ಮತ್ತು ಮಕ್ಕಳು ಇರುತ್ತಾರೆ. ನಾವು ಎಲ್ಲರೂ ಕೃಷಿ ಕೆಲಸ ಮಾಡಿಕೊಂಡು ಅಣಬಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇವೆ. ನಾನು ಸಣ್ಣನಾಗಪ್ಪಯ್ಯನನ್ನು ನೋಡಿರುವುದಿಲ್ಲ. ಆದರೆ ಮುದಿನಾಗಪ್ಪಯ್ಯನನ್ನು ನೋಡಿರುತ್ತೇನೆ. ಸಣ್ಣನಾಗಪ್ಪಯ್ಯ ಮತ್ತು ಮುದಿನಾಗಪ್ಪಯ್ಯ ಇಬ್ಬರೂ ಬೇರೆಯಾಗಿರುವ ವಿಷಯ ನನಗೆ ಗೊತ್ತಿರುವುದಿಲ್ಲ. ನನ್ನ ಅಜ್ಜ ಬಸ್ಸಪ್ಪಯ್ಯ ಮತ್ತು ಗೌಡಪ್ಪಯ್ಯ ಬೇರೆಯಾಗಿ 100 ವರ್ಷಗಳಾಗಿರುವ ವಿಷಯ ನನಗೆ ಗೊತ್ತಿರುವುದಿಲ್ಲ. 1972ರಲ್ಲಿ ಬಸ್ಸಪ್ಪಯ್ಯ ಮತ್ತು ಗೌಡಪ್ಪಯ್ಯ ಬೇರೆಯಾಗಿರುವ ನೆನಪಿಗಾಗಿ ನನ್ನ ತಂದೆ ಬಸ್ಸಪ್ಪಯ್ಯ ಮತ್ತು ಮೊದಲನೇ ಪ್ರತಿವಾದಿ ವಾಟನಿ ಪತ್ರವನ್ನು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡಿರುತ್ತಾರೆ. ಈ ಹಂತದಲ್ಲಿ ಮೊದಲನೇ ಪ್ರತಿವಾದಿಯ ಪರ ವಕೀಲರು ವಾಟನಿ ಪತ್ರವನ್ನು ಸಾಕ್ಷಿದಾರರಿಗೆ ತೋರಿಸಿದ್ದು ಅವರು ಅದನ್ನು ನೋಡಿ ಒಪ್ಪಿಕೊಂಡಿದ್ದರಿಂದ ಅದನ್ನು ನಿಧಿ 1 ಎಂದು ಗುರುತಿಸಲಾಯಿತು. ಸದರಿ ವಾಟನಿ ಪತ್ರ ಮಾಡಿಕೊಂಡಿರುವ ವಿಷಯ ನನಗೆ ಗೊತ್ತಿರುವುದಿಲ್ಲ. ವಾಟನಿ ಪತ್ರದಲ್ಲಿ ಬರೆದಿರುವ ಸರ್ವೆ ನಂಬರಗಳನ್ನು ನಾನು ಮತ್ತು ಪ್ರತಿವಾದಿಯರು ಕಬ್ಬಾದಲ್ಲಿ ಇರುತ್ತಿದ್ದೇವೆ ಎಂದರೆ ಸರಿಯಲ್ಲ. 1972ರ ವಾಟನಿ ಪತ್ರದಂತೆ ನನ್ನ ತಂದೆಗೆ ಸರ್ವೆ ನಂ. 208ರಲ್ಲಿ 12 ಎಕರೆ 29 ಗುಂಟೆ, ಸರ್ವೆ ನಂ. 427ರಲ್ಲಿ 17 ಎಕರೆ 5 ಗುಂಟೆ, ಸರ್ವೆ ನಂ. 449ರಲ್ಲಿ 7 ಎಕರೆ ಬಂದಿರುತ್ತವೆ. ಮೊದಲನೇ ಪ್ರತಿವಾದಿಗೆ ಸರ್ವೆ ನಂ. 206ರಲ್ಲಿ 12 ಎಕರೆ 20 ಗುಂಟೆ, ಸರ್ವೆ ನಂ. 207ರಲ್ಲಿ 12 ಎಕರೆ 10 ಗುಂಟೆ, ಸರ್ವೆ ನಂ. 449ರಲ್ಲಿ 6 ಎಕರೆ ಮೇಲೆ ಗುಂಟೆ ಬಂದಿರುತ್ತವೆ. ಸರ್ವೆ ನಂ. 206 ಮತ್ತು 207ರ ಕಬ್ಬಾದಲ್ಲಿ ನಾಮ ಇರುತ್ತೇವೆ. ಸರ್ವೆ ನಂ. 206 ಮತ್ತು 207ರಲ್ಲಿ ಅರ್ಧ ಭಾಗ ಮತ್ತು ಸರ್ವೆ ನಂ. 208ರ ಪೂರ್ತಿ ಭಾಗದಲ್ಲಿ ಮೊದಲನೇ ಪ್ರತಿವಾದಿ ಕಬ್ಬಾದಲ್ಲಿ ಇರುತ್ತವೆ. 1972ರಲ್ಲಿ ಆದ ವಾಟನಿ ಪತ್ರದಂತೆ ನಾನು ಕಬ್ಬಾದಲ್ಲಿ ಇರುತ್ತಿದ್ದೇನೆ ಎಂದರೆ ಸರಿಯಲ್ಲ. 1972ಕ್ಕಿಂತ 40ರಿಂದ 50 ವರ್ಷಗಳ ಹಿಂದೆ ಪಾಲು ಆಗಿದ್ದು, ಅದರಂತೆ ನಾವು ಕಬ್ಬಾದಲ್ಲಿ ಇರುತ್ತಿದ್ದೇವೆ ಮತ್ತು ಹಿಂದೆ ಆದ ಪಾಲಿನ ನೆನಪಿಗೋಸ್ಕರ 1972ರಲ್ಲಿ ವಾಟನಿ ಪತ್ರವನ್ನು ಮಾಡಿಕೊಂಡಿರುತ್ತಾರೆ ಎಂದರೆ ಸರಿಯಲ್ಲ. ವಾಟನಿ ಪತ್ರ ತಪ್ಪಾಗಿ ಆಗಿದೆ ಎಂದು 8ರಿಂದ 10 ವರ್ಷಗಳ ಹಿಂದೆ ನನಗೆ ಗೊತ್ತಾಗಿರುತ್ತದೆ. ಮಾರ್ಚ್ 11, 1984ರಲ್ಲಿ ನನ್ನ ತಂದೆ ತೀರಿಕೊಂಡಿರುತ್ತಾರೆ. ವಾಟನಿ ಪತ್ರದಲ್ಲಿ ತಪ್ಪಾಗಿದೆ ಎಂದು ನನ್ನ ತಂದೆ ನಮಗೆ ಹೇಳಿರುವುದಿಲ್ಲ ಎಂದರೆ ಸಾಕ್ಷಿದಾರರು ನನ್ನ ತಂದೆ ಸಾಯುವಾಗ ನಾನು 5 ವರ್ಷದವನಿದ್ದೆ ಎಂದು ಹೇಳುತ್ತಾರೆ. ವಾಟನಿ ಪತ್ರದಲ್ಲಿ ತಪ್ಪಾಗಿರುವ ಬಗ್ಗೆ ನನ್ನ ಅಣ್ಣತಮ್ಮಂದಿರರಿಗೆ ಹೇಳಿರುತ್ತೇನೆ. ನಾನು ಪ್ರತಿವಾದಿಯರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಸುಳ್ಳು ದಾವೆ ಮಾಡಿರುತ್ತೇನೆ ಎಂದರೆ ಸರಿಯಲ್ಲ. 2011ರಲ್ಲಿ ನಾನು ಜೇವರ್ಗಿ ನ್ಯಾಯಾಲಯದಲ್ಲಿ ಮೂಲ ದಾವೆ ನಂ.
167/2011 ಅನ್ನು ಮೊದಲನೇ ಪ್ರತಿವಾದಿ ಮತ್ತು ಸಿದ್ದಪ್ಪನ ಮೇಲೆ ಮಾಡಿದ್ದೇನೆ ಎಂದರೆ ಸರಿ. ಈ ಹಂತದಲ್ಲಿ ಮೊದಲನೇ ಪ್ರತಿವಾದಿಯ ಪರ ವಕೀಲರು ಮೂಲ ದಾವೆ ನಂ. 167/2011 ರ ತೀರ್ಪಿನ ದೃಢೀಕೃತ ನಕಲನ್ನು ಹಾಜರುಪಡಿಸಿದ್ದು, ಸಾಕ್ಷಿದಾರರು ಅದನ್ನು ನೋಡಿ ಗುರುತಿಸಿದ್ದರಿಂದ ಅದನ್ನು ನೀಡಿ 2 ಎಂದು ಗುರುತಿಸಲಾಯಿತು. ಸರ್ವೆ ನಂ. 37ರಲ್ಲಿ ಪಾಲು ಬೇಕೆಂದು ದಾವೆ ಮಾಡಿದ್ದೆ ಎಂದರೆ ಸರಿ. ಸದರಿ ಮೂಲ ದಾವೆ ನಂ. 167/2011 ವಜಾ ಆಗಿರುತ್ತದೆ ಎಂದರೆ ಸರಿ. ಪ್ರತಿವಾದಿಯ ಪರ ವಕೀಲರು ಮುಂದುವರೆದ ಪಾಟಿ ಸವಾಲಿಗೆ ಸಮಯ ಕೇಳಿದ್ದರಿಂದ ಸಮಯ ನೀಡಲಾಯಿತು.